ಒಂದು ಟೀಮಿಗೆ ಯಾವುದೋ ಒಂದು ಬ್ಯಾಡ್ ಲಕ್ ಅನ್ರಿ ಮತ್ತೇನು ಅನ್ರಿ. ಯಾಕಂದ್ರೆ ಕಾರಣ 100 ಬ್ಯಾಡ್ ಲಕ್ ಅಂತಿದೆಯಲ್ಲ. ಯಾಕೆಂದ್ರೆ ಒಂದು ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ ಗೆಲ್ಲಬೇಕಾದ್ರೆ, ಜೊತೆಗೆ ಶಕ್ತಿನೂ ಸಮರ್ಪಣೆ ಮಾಡಬೇಕಾಗ್ತದೆ ಮತ್ತು ಎದುರಾಳಿಯ ದೋಷಗಳನ್ನು ತಿಳ್ಕೊಂಡು ಆಟ ಆಡಬೇಕಾಗ್ತದೆ. ಯಾವ ಬ್ಯಾಟ್ಸ್ಮನ್ ಯಾವ ರೀತಿ ಎಲ್ಲಿ ವೀಕ್ನೆಸ್ ಅಂತ ತಿಳ್ಕೊಂಡು ಬಾಲ್ ಹಾಕುವಂಥ ಪ್ರಸಂಗ ಇರ್ತದೆ. ಇವೆಲ್ಲವೂ ಅಭ್ಯಾಸ ಮಾಡಿಕೊಂಡು ಆ ದಿಶೆಯಲ್ಲಿ ಕ್ಯಾಪ್ಟನ್ ಅಂತ ಒಂದು ಜವಾಬ್ದಾರಿ ಭಾಳ ಇರ್ತದೆ. ಯಾಕಂದರೆ ಯಾರ್ಯಾರು ವೀಕ್ನೆಸ್ ಏನು ಭಾಳ ಅಭ್ಯಾಸ ಮಾಡಬೇಕಾಗ್ತದೆ ಎದುರಾಳಿದು. ಅದು ಮಾಡ್ಕೊಂಡು ಆ ರೀತಿಯಲ್ಲಿ ಬಾಲ್ಸ್ ಮಾಡಿಸ್ತಾ ಅದೇ ರೀತಿ ಬಾಲರು ಸಹಿತ ಆಗಿರ್ಬೋದು, ಅವರು ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ. ಕ್ಯಾಪ್ಟನ್ ಹೇಳಿದ ರೀತಿಯಲ್ಲೇ ಬಾಲ್ ಮಾಡುವಂಥದ್ದು, ವಿಕೆಟನ್ನು ತೊಗೊಳ್ಳುವಂಥದ್ದು ಬಾಲರ್ದಾದ್ರೆ. ಬ್ಯಾಟ್ಸ್ಮನ್ಗಳದ್ದು ಕಾನ್ಸಂಟ್ರೇಟ್ ಮಾಡಿ ಸ್ಪಿನ್ನರ್ನ ಯಾವ ರೀತಿ ಆಡಬೇಕು, ಫಾಸ್ಟ್ ಬಾಲರ್ ಯಾವ ರೀತಿ ಆಡಬೇಕು, ಯಾವ ಬಾಲರಲ್ಲಿ ಏನು ವೀಕ್ನೆಸ್ ಇದ್ದಾವೆ, ಮತ್ತು ಆಫ್ ದ ಸ್ಟಿಕ್ ಹಾಕಿದಕ್ಕೆ ನಾವು ಯಾವ ರೀತಿಯಾಗಿ ಎತ್ತಬೋದು ಬಾಲನ್ನು, ಮತ್ತು ಲೆಗ್ ಸ್ಟಿಕ್ ಮೇಲೆ ಯಾವ ರೀತಿಯಾಗಿ ಆಡಬೇಕು, ನೇರವಾಗಿ ಮಿಡಲ್ ಸ್ಟಂಪ್ ಮೇಲೆ ಅದು ಟರ್ನ್ ಬಾಲ್ ಮೇಲೆ ಯಾವ ರೀತಿ ಆಡಬೇಕು, ಇವೆಲ್ಲ ಕಲೆಗಳಿದ್ದಾವೆ. ಕಲೆ ಜೊತೆ ಇನ್ನೊಂದು ಏನದಪ್ಪ T20 ಅಲ್ಲ, ನೀವು ಏನು ಜಡ್ಜ್ಮೆಂಟ್ ಮಾಡಿ ಕ್ವಿಕ್ಕಾಗಿ ತೊಗೋಬೇಕಾಗ್ತದೆ ಡಿಸಿಷನ್ನ. ಅದಕ್ಕೆ ಇಲ್ಲಿ ಭಾಳ ಅವಕಾಶಗಳು ಇರುವುದಿಲ್ಲ. ಒಬ್ಬ ಬಾಲರ್ 4 ಓವರ್ ಇರ್ತಾವೆ. ಆ 4 ಓವರ್ದಲ್ಲಿ ಅವ್ನು ತನ್ನ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಎದುರಾಳಿಯ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕೋದಷ್ಟೇ ಅಲ್ಲ, ರನ್ ಆದಷ್ಟು ಕಡಿಮೆ ಮಾಡುವಂಥ 20 ಓವರ್ಗಳಲ್ಲಿ ಮಾಡುವಂಥ ಸಾಹಸ ಮಾಡಬೇಕಾಗ್ತದೆ. ಹೀಗಾಗಿ ಇಡೀ 20 ಓವರ್ಗಳ ತುಂಬ ಯಾವ ಟೀಮ್ ತನ್ನಂಥ ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಸಹ ಅಷ್ಟು ಮುಖ್ಯದ ಇವತ್ತು. ಯಾಕಂದ್ರೆ ಎಷ್ಟು ರನ್ನನ್ನು ತಡೀತಾರಪ್ಪ, ಎಷ್ಟು ಬೌಂಡ್ರಿಗಳನ್ನು ತಡೀತಾರೆ, ಎಷ್ಟು ಸಿಕ್ಸಸ್ ತಡೀತಾರೆ. ಸಿಕ್ಸ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಕ್ಯಾಚ್ ಹಿಡಬೇಕಾಗ್ತದೆ ಅದನ್ನು ಬಾರ್ಡರ್ ಮೇಲೆ. ಆದ್ರೆ ಅದು ಯಾರು ತಡೀತಾರೆ, ರನ್ ಯಾರು ಕಡಿಮೆ ಕೊಡ್ತಾರೆ ಅವ್ರು ಗೆಲ್ಲೋ ಸಾಧ್ಯಗಳು ಇರ್ತಾವೆ. ಜೊತೆಗೆ ಬ್ಯಾಟ್ಸ್ಮನ್ಗಳಾದರೂ ಸಹಿತ ಹೊಡಿ ಬಡಿ ಕಡಿಯಲ್ಲಿ ಯಾರು ಜನರಿದ್ದಾರೆ, ಇದಕ್ಕೆ ಹೊಡಿ ಬಡಿ ಕಡಿಯಲ್ಲಿ ಅಂತ ಐಸೈಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಐಸೈಟು ಮತ್ತು ಜಡ್ಜ್ಮೆಂಟು ಎರಡೂ ಭಾಳ ಇಂಪಾರ್ಟೆಂಟ ಆ ನೆಲೆಯಲ್ಲಿ. ಯಾಕಂದರೆ ಇವತ್ತು ಬಾಲಿಂಗ್ ಕ್ಷೇತ್ರ ಭಾಳಷ್ಟು ಪ್ರಬುದ್ಧ ಆಗಿದೆ ಇವತ್ತು.